ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲೂ ನಾವು ಚಿಕ್ಕವರು ಇರಬೇಕಾದ್ರೆ ಇತ್ತು, ಅದೆಲ್ಲ ನೆನಪಾಯಿತು. ತುಂಬ ಚೆನ್ನಾಗಿದೆ. ಮಹಾಬಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿ ಇದ್ದ ಛಲ ಕಡೆಗೊಂದು ದಿನ ಕೊನೆ ಸಿಕ್ತಲ್ಲ ಅನ್ನೋದೊಂದು ಛಲ ತುಂಬ ಇಷ್ಟ ಆಯಿತು. ಅದು ಸಾರ್ನ ಬಂದು ಹೊರಗಡೆ ನೋಡಿದ ತಕ್ಷಣ ನಮ್ಗೆ ಇನ್ನೂ ಥರ ಎಮೋಷನ್ ಆಗೋಯ್ತು. ನಮ್ಗೆ ಒಂಥರ ಅದು ಖುಷಿ ಆಯಿತು. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಜನಗಳು ನೋಡಿ ಫ್ಯಾಮ್ಲಿ ನೋಡೋಂಥ ಮೂವಿ ಇವೆಲ್ಲ ಬರಬೇಕಿಂತ ಮೂವಿಗಳು ನಮ್ಗೆ ಇನ್ನೂ ಬರಬೇಕು. ನಮ್ಗೆ ಉತ್ಸಾಹ ಬರಬೇಕು ಮೇಯ್ನು. ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿತ್ತು, ಖುಷಿ ಆಯಿತು. ಬಡ್ಕೊಂಡ್ರಲ್ಲ ನೋಡಿ ಎಮ್ಮೆ ಸತ್ತದಾಗ, ಅದು ನಮ್ಗೆ ಇಷ್ಟ ಆಯಿತು. It's a too good a movie like Raj Shetty mentioned, like you have to watch in the movie theater to really understand the entire cinematic scope, right? Like really felt wonderful watching this movie. ಇಟ್ಸ್ ನೈಸ್. ರಾಜವಿ ಶೆಟ್ಟಿದು ಯೂಶ್ವಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಹೇಳ್ಬೇಕಂದ್ರೆ ಪ್ರಜ್ವಲ್ ದೇವರಾಜ್ ಅವರೂ ಅಷ್ಟೇ, ಆಫ್ಟರ್ ಲಾಂಗ್ ಬ್ಯಾಕ್ ಅವರು ಬಂದಿದ್ದಾರೆ. ಸೊ ಇಟ್ಸ್ ನೈಸ್. ಒಂದು ಒಳ್ಳೆ ಡೀಟೇಲ್. ನಾನು ಅಲ್ಲೇ ಓದಿದ್ದು, ಸೊ ಐ ನೋ ಬೆಟರ್ ಆಫ್ ಇದು ಕಂಬಳ ಎಲ್ಲ ಚೆನ್ನಾಗಿದೆ. ಇಟ್ಸ್ ನೈಸ್. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ದು. ಎಲ್ಲ ಎಮೋಷನ್ಸ್ ಒಟ್ಟಿಗೆ ತುಂಬ ಎಮೋಷ್ನಲ್ ಆಗೂ ಇತ್ತು. ಪ್ರಜ್ವಲ್ ದೇವರಾಜ್ದೇ ಇಷ್ಟ ಆಯಿತು. ನಾವು ಕರಾವಳಿ ಕಡೆಯವರೇನೆ. ಖುಷಿ ಆಯ್ತಾ ಸಿನಿಮಾ ನೋಡಿ? ಖುಷಿ ಆಯ್ತಾ? ವೆರಿ ನೈಸ್, ಚೆನ್ನಾಗಿತ್ತು. ಮಹಾವೀರ ಮಹಾಬಲ ಎರಡು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ಖುಷಿ. ರಮೇಶ್ ಇಂದ್ರ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ರಮೇಶ್ ವೆರಿ ನೈಸ್. ಬಿ ಜಿ ಎಮ್ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ನೈಸ್ ಮೂವಿ. ಮಹಾವೀರ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಸರ್. ನಮ್ಮೂರಿದಲ್ಲ ಸರ್, ಇಷ್ಟ ಆಯಿತು. ಚೆನ್ನಾಗಿತ್ತು. ರಾಜ್ ಬಿ ಶೆಟ್ಟಿ ಮತ್ತು ಇವ್ರ ಮಿತ್ರ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಅವ್ರದ್ದು ಆ್ಯಕ್ಟರ್ ನೋಡ್ಬೋದು. ಪ್ರಜ್ವಲ್ ದೇವರಾಜ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾಜ್ ಬಿ ಶೆಟ್ಟಿ ನಿಜವಾದ ಕಂಬಳ ಓಟಗಾರರ ಥರನೇ ಓಟ ಮಾಡಿದ್ದಾರೆ. ಬಿ ಜಿ ಎಮ್ ತುಂಬ ಚೆನ್ನಾಗಿತ್ತು. ವೆರಿ ನೈಸ್ ಬಿ ಜಿ ಎಮ್. ಸೊ ಎಲ್ಲರ ಕ್ಯಾರೆಕ್ಟರು ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ನನಗೆ ಎಸ್ಪೆಷಲಿ ಮಹಾಬಲ ಅವ್ರದ್ದು, ಆಮೇಲೆ ಇವ್ರು ಬರ್ತಾನೆ ರಮೇಶ್ ಇಂದ್ರ ಅವ್ರು ತುಂಬ ಚೆನ್ನಾಗಿತ್ತು ಕ್ಯಾರೆಕ್ಟರು. ವೆರಿ ನೈಸ್ ಮೂವಿ. ಹಿಂಗೆ ನಮ್ಮ ಟ್ರೆಡಿಷನಲ್ ತೋರಿಸ್ಕೊಂಡು ಇಂಥದ್ದೇ ಮೂವೀಸ್ ಬರಲಿ ಮುಂದಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ.